ನೀವು ಪಿಜಿ ವಿದ್ಯಾರ್ಥಿ ಅಂತ ಹೇಳಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಯುವಕನೊಬ್ಬ ಹುಚ್ಚಾಟವನ್ನ ಮೆರೆದಿದ್ದಾನೆ. ವೈದ್ಯಕೀಯ ವಿದ್ಯಾರ್ಥಿಯ ವೇಷವನ್ನ ಧರಿಸಿ ಆಸ್ಪತ್ರೆಯಲ್ಲಿ ಓಡಾಟವನ್ನ ಮಾಡಿದ್ದಾನೆ. ಮಹಾರಾಷ್ಟ್ರ ಮೂಲದ ನವಲ್ ಪಾಟೀಲ್ ಎಂಬಾತ ಈ ರೀತಿಯ ಆತಂಕವನ್ನ ಮೂಡಿಸಿರೋದು. ಬಿಮ್ಸ್ ಆಸ್ಪತ್ರೆಯ ಕ್ಲಾಸ್ ರೂಮ್, ಹೆರಿಗೆ ವಾರ್ಡ್, ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಈತ ಓಡಾಡಿದ್ದಾನೆ. ಸ್ಟಾಫ್ ವಿದ್ಯಾರ್ಥಿಗಳ ಜೊತೆ ಯುವಕ ಅಸಭ್ಯವಾಗಿ ವರ್ತನೆ ಕೂಡ ಮಾಡಿದ್ದಾನೆ. ಯುವಕನ ವಿರುದ್ಧ ಬಿಮ್ಸ್ ನಿರ್ದೇಶಕರಿಗೆ ನರ್ಸಿಂಗ್ ಸ್ಟಾಫ್ ದೂರನ್ನ ಕೊಟ್ಟಿದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಯುವಕ ನಕಲಿ ಪಿಜಿ ವಿದ್ಯಾರ್ಥಿ ಅನ್ನೋದು ದೃಢಪಟ್ಟಿದೆ. ಬೆಳಗಾವಿ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನವಲ್ ಪಾಟೀಲ್ ಬಿಮ್ಸ್ನಲ್ಲಿ ಆ ಮೆಡಿಕಲ್ ಕಾಲೇಜು ಕ್ಲಾಸ್ ರೂಮ್ ಏನಿದೆ, ಆ ಕ್ಲಾಸ್ ರೂಮ್ನಲ್ಲಿ ಆತನ ಓಡಾಟವನ್ನ ನೋಡ್ತಾ ಇದ್ದೀರಿ. ನಾನು ಪಿಜಿ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ಓಡಾಡಿದ್ದಾನೆ. ಕ್ಲಾಸ್ ರೂಮ್ನಲ್ಲಿ, ಹೆರಿಗೆ ವಾರ್ಡ್ನಲ್ಲಿ, ಜೊತೆಗೆ ಆಸ್ಪತ್ರೆಯ ಕಾರಿಡಾರ್ಗಳಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗೂ ಕೂಡ ಈತ ಕಿರುಕುಳವನ್ನ ನೀಡಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ರೀತಿ ಪಿಜಿ ವಿದ್ಯಾರ್ಥಿಯ ವೇಷ ಹಾಕೊಂಡು ಈತ ಈ ರೀತಿ ಜನರಿಗೆ ಕಿರುಕುಳವನ್ನ ಕೊಟ್ಟಿದ್ ಯಾಕೆ? ಈತನ ಹಿನ್ನೆಲೆ ಏನು? ವಿಚಾರಣೆಯ ಸಂದರ್ಭದಲ್ಲಿ ಯಾವ ವಿಚಾರ ಬಯಲಾಗಿದೆ? ನೋಡಿ ವಿದ್ಯಾ, ಇದು ನಿಜಕ್ಕೂ ಏನಂತಂದ್ರೆ ಆತಂಕಕಾರಿ ವಿಚಾರ. ಯಾಕಂತಂದ್ರೆ ಪ್ರತಿಯೊಬ್ರು ಒಳಗಡೆ ಏನಂತಂದ್ರೆ ಆಪರೇಷನ್ ನಡೆದಿರುತ್ತೆ, ಜೊತೆಗೆ ಪೇಷಂಟ್ಗಳೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾರೇ ಒಳಗಡೆ ಹೋಗ್ಬೇಕಾದ್ರೂ ಸಹ ಅವರು ತಮ್ಮ ಐಡಿಯನ್ನ ಕಡ್ಡಾಯವಾಗಿ ತೋರಿಸಲೇಬೇಕು. ಯಾಕಂತಂದ್ರೆ ರೋಗಿಗಳ ಸಂಬಂಧಿಕರಿಗೂ ಸಹ ಐಡಿಗಳನ್ನು ನೀಡಿರ್ತಾರೆ. ಅದರ ಜೊತೆಗೆ ಯಾರೇ ವೈದ್ಯ ವಿದ್ಯಾರ್ಥಿ ಇರ್ತಾರೆ ಅವ್ರಿಗೆ ಕಂಪಲ್ಸರಿಯಾಗಿ ಅಲ್ಲಿ ಬಿಮ್ಸ್ ನ ಒಂದು ಐಡಿ ಇರುತ್ತೆ. ಆದ್ರೆ ಈತ ಕಳೆದ ಹಲವು ದಿನಗಳಿಂದ ಏನಂತಂದ್ರೆ ಆ ಬಿಮ್ಸ್ ಆಸ್ಪತ್ರೆಯಲ್ಲಿ ಓಡಾಡ್ತಕ್ಕಂಥದ್ದು, ಜೊತೆಗೆ ನಾನು ಏನು ವೈದ್ಯಕೀಯ ವಿದ್ಯಾರ್ಥಿ ಅಂತ ಹೇಳಿ ಏನ್ ಹೇಳ್ಕೊಂಡು ಓಡಾಡ್ತಾ ಇದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಬಹಳಷ್ಟು ಈಗ ಆತಂಕ ವ್ಯಕ್ತವಾಗಿರುವಂತದ್ದು. ಪ್ರಮುಖವಾಗಿ ಈತ ಮಹಾರಾಷ್ಟ್ರ ಮೂಲದ ನವಲು ಪಾಟೀಲ್ ಅಂತೇಳಿ 28 ವರ್ಷದ ಈ ವ್ಯಕ್ತಿ ಏನಿದ್ದಾನೆ, ಈತ ಕಳೆದ ಹಲವು ದಿನಗಳಿಂದ ಬೆಳಗಾವಿ ಬೀಮ್ಸ್ ನಲ್ಲಿ ಓಡಾಡ್ಕೊಂಡಿದ್ದ. ಆತ ಮಾನಸಿಕ ಅಸ್ವಸ್ಥ ಅಂತೇಳಿ ಈಗ ಪ್ರಾಥಮಿಕವಾಗಿ ಏನು ಪೊಲೀಸರು ಹೇಳ್ತಾ ಇರುವಂತದ್ದು. ಆದ್ರೆ ಆತ ಏನಂತಂದ್ರೆ ಅಲ್ಲಿರ್ತಕ್ಕಂಥ ನರ್ಸಿಂಗ್ ಸ್ಟಾಫ್ ಇರ್ಬೋದು, ಜೊತೆಗೆ ವಿದ್ಯಾರ್ಥಿನಿಯರು ಏನಿದ್ದಾರೆ ಅಲ್ಲಿಯೂ ಸಹ ಕೊಠಡಿಗೆ ಒಳಗಡೆ ಹೋಗಿ ಟೀಚಿಂಗ್ ಮಾಡುವಂತದ್ದು, ಜೊತೆಗೆ ಅವ್ರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು, ಈ ರೀತಿಯಾಗಿ ಕಳೆದ ಹಲವು ದಿನಗಳಿಂದ ನಡ್ಕೊಂಡು ಬರ್ತಿತ್ತು. ಯಾವಾಗ ಕೆಲವರು ಸಂಶಯವನ್ನು ವ್ಯಕ್ತಪಡಿಸಿದ್ರು ಈತ ಏನು ಮೆಡಿಕಲ್ ವಿದ್ಯಾರ್ಥಿ ಹೌದೋ ಅಲ್ಲೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ನಡೆಸ್ತಕ್ಕಂತ ಸಂದರ್ಭದಲ್ಲಿ ಈತ ನಕಲಿ ಅನ್ನೋದು ಗೊತ್ತಾಗಿದೆ. ಈಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆತನನ್ನ ಹಿಡಿದು ಏನಂತಂದ್ರೆ ಎಪಿಎಂಸಿ ಠಾಣೆ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಎಪಿಎಂಸಿ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿ ಈಗ ತನಿಖೆ ವೇಳೆ ಆತ ನಕಲಿ ವಿದ್ಯಾರ್ಥಿ ಅನ್ನೋದು ಗೊತ್ತಾಗಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.